ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಂದು ಪುಟ್ಟ ಉದಾಹರಣೆ ಮೂಲಕ ಏನನ್ನೋ ಹೇಳೋಕ್ಕೆ ಹೊರಟಿದ್ದೀನಿ. ಒಂದು ಕಾಗದದನ್ನು ಉಂಡೆ ಮಾಡಿಬಿಟ್ಟು ಎಸೆದಾಗಲೂ ಅಥವಾ ಕಲ್ಲನ್ನು ಎಸೆದಾಗಲೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ? ಕಾಗದದ ಉಂಡೆ ಏನಿದೆ ಅದು ಹತ್ತಿರದಲ್ಲೇ ಬಿದ್ದು ಹೋಗಿಬಿಡುತ್ತೆ, ಆದರೆ ಕಲ್ಲು ಬಹಳ ದೂರ ಹೋಗಿ ಬೀಳುತ್ತೆ. ಸರಿ ಅಲ್ವಾ? ಅದೇ ರೀತಿ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ನಮ್ಮ ಆಚಾರ, ವಿಚಾರ, ಸ್ವಭಾವ, ಚರಿತ್ರೆ ಎಲ್ಲವುದೂ ಸಹ ಮುಖ್ಯ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲವುದಕ್ಕೂ ಕಾರಣ ತೂಕ ಅಲ್ವಾ? ಅಂದರೆ ಕಾಗದದ ತುಂಡು ಭಾರ ಇಲ್ಲದೆ ಇರೋದರಿಂದ, ತೂಕ ಇಲ್ಲದೆ ಇರೋದರಿಂದ ಹತ್ತಿರದಲ್ಲೇ ಬಿದ್ದು ಹೋಯಿತು, ಆದರೆ ಕಲ್ಲು ತೂಕ ಇದ್ದದ್ರಿಂದ ಬಹಳ ದೂರ ಹೋಗಿ ಬಿತ್ತು. ಅದೇ ರೀತಿ ಇಲ್ಲಿ ನಾವು ಯಾರ ಜೊತೆ ಕೂತ್ಕೊಳ್ತೀವಿ, ಯಾರ ಜೊತೆ ಬೆರಿತೀವಿ ಅಷ್ಟೇ ಅಲ್ಲ, ನಾವು ಯಾರ ಜೊತೆ ಮಾತಾಡ್ತೀವಿ, ನಮ್ಮ ಸಮಯವನ್ನು ನಾವು ಹೇಗೆ ಕಳಿತೀವಿ ಅನ್ನೋದು ನಮ್ಮ ಜೀವನದ ಹಾಗೂ ನಮ್ಮ ವ್ಯಕ್ತಿತ್ವದ ತೂಕವನ್ನು ನಿರ್ಧರಿಸ್ತಾ ಹೋಗುತ್ತೆ. ಹಾಗಾಗಿ ನಾವು ಆದಷ್ಟು ನಮ್ಮ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ ರೀ, ಕೆಲವು ಸಂಬಂಧಗಳು ನಮ್ಮ ತಾಳ್ಮೆಯನ್ನು ಅವಲಂಬಿಸಿರುತ್ತೆ ಅಷ್ಟೆ. ಆ ಸಂಬಂಧದಲ್ಲಿ ಯಾವುದೇ ರೀತಿ ಹುರುಪಿರೋದಿಲ್ಲ. ಆದರೆ ಇದನ್ನು ಹೇಗೆ ಉದಾಹರಣೆ ಮೂಲಕ ಹೇಳ್ತಾರಪ್ಪ ಅಂತ ಅಂದರೆ, ನಾವು ಒಂದು ತಿಪ್ಪೆಗುಂಡಿ ಹತ್ತಿರ ಕೂತಿರ್ತೀವಿ, ಆದರೆ ನಮಗೆ ವಾಸನೆ ಬರ್ತಾ ಇರಲ್ಲ. ಕಾರಣ ಏನು ಅಂತ ಅಂದರೆ, ಗಾಳಿ ಆ ಕಡೆಯಿಂದ ಬೀಸ್ತಾನೆ ಇರೋದಿಲ್ಲ. ಆದರೆ ಯಾವಾಗ ಬೀಸುವ ಗಾಳಿ ತಿಪ್ಪೆಗುಂಡಿಯ ಮೇಲಿನಿಂದ ನಮ್ಮ ಮೂಗಿಗೆ ಬಡಿಯುತ್ತೋ ಆಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಇದು ವಾಸನೆ ಇದೆ, ಅಂದರೆ ದುರ್ವಾಸನೆ ಇದೆ ಅಂತ. ಇದು ಕೇವಲ ವಾಸನೆಗಷ್ಟೇ ಸಂಬಂಧಪಟ್ಟಿದ್ದಲ್ಲ, ಕೆಲವೊಮ್ಮೆ ಪರಿಮಳಕ್ಕೂ ಸಂಬಂಧಪಟ್ಟಿದೆ. ಬೆಲ್ಲ ಎಲ್ಲೋ ಇದ್ದರೂ ಸಹ ಅದರ ಪರಿಮಳ ನೊಣವನ್ನು ಆಕರ್ಷಿಸುತ್ತೆ. ಅಷ್ಟೇ ಅಲ್ಲ, ಹೂವು ಎಲ್ಲೇ ಇದ್ರೂ ದುಂಬಿಯನ್ನು ಆಕರ್ಷಿಸುತ್ತೆ. ಹಾಗಾಗಿ ನಮ್ಮ ಸಂಬಂಧಗಳು ತಿಪ್ಪೆಗುಂಡಿಯ ಹಾಗಿರಬಾರ್ದು, ಬೆಲ್ಲದ ಹಾಗೆ ಹಾಗೂ ಹೂವನ್ನು, ಜೇನು ಮಕರಂದವನ್ನು ಹೀರೋ ಹಾಗೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದಕ್ಕೆಲ್ಲ ನಮ್ಮ ಒಂದು ಕೊನೆಯ ಕನ್ಕ್ಲೂಷನ್ ಏನಪ್ಪ ಅಂತ ಅಂದರೆ, ನಾವು ಮೊದಲು ನೋ ಅನ್ನೋದನ್ನು ಕಲಿಬೇಕಾಗತ್ತೆ. ಬೇಡ ನನಗೆ ನಮ್ಮ ಆರೋಗ್ಯದ ವಿಚಾರ ಆಗಿರ್ಬೋದು, ಅಥವಾ ಇಲ್ಲಿ ಆರೋಗ್ಯ ಅಂದರೆ ಮನಸ್ಸಿನ ಆರೋಗ್ಯನೂ ಆಗಿರಬಹುದು, ದೇಹದ ಆರೋಗ್ಯನೂ ಆಗಿರಬಹುದು. ಹಾಗಾಗಿ ಮೊದಲು ನಾವು ನೋ, ನನಗೆ ಬೇಡ ಅನ್ನೋದನ್ನು ಮೊದಲು ಕಲ್ತ್ಕೋಬೇಕು. ಯಾಕೆ ಅಂದರೆ, ಆ ವಸ್ತುವಿನಿಂದ ಅಥವಾ ಆ ವಿಚಾರದಿಂದ ನನ್ನ ಮನಸ್ಸಿನ ಆರೋಗ್ಯ ಅಥವಾ ನನ್ನ ದೇಹದ ಆರೋಗ್ಯ ಹಾಳಾಗ್ತಿದೆ ಅಂದರೆ ಅಂತಹದನ್ನು ನಾವು ಸೇವಿಸಬಾರ್ದು. ಯೋಚನೆ ಮಾಡಿ. ಹಾಗೆ ನವರಾತ್ರಿಯ ಮೊದಲ ದಿನ, ಆ ಮೊದಲ ದಿನದಿಂದಲೇ ನಾವು ದೇವಿಯನ್ನು ಪ್ರಾರ್ಥಿಸುತ್ತಾ ಕೇಳೋಣ, ಅಮ್ಮ ನನಗೂ ಸಹ ಈ ರೀತಿಯ ಒಳ್ಳೆಯ ಬುದ್ಧಿಯನ್ನು ಕೊಡು ಅಂತ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.